ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮಮತಾ ಹೆಗ್ಡೆ. ವೀಕ್ಷಕರ, ಶಿಕ್ಷಣ ಅನ್ನೋದು ಪ್ರತಿಯೊಬ್ಬರ ಕನಸು ಕೂಡ. ಆ ಕನಸನ್ನ ಕರೆಕ್ಟ್ ಆಗಿ ಈಡೇರಿಸಿದ್ರೆ ನಮ್ಮ ಭವಿಷ್ಯ ಸುಂದರವಾಗಿರುತ್ತೆ, ನಮ್ಮ ನಾಳೆಗಳು ಸುಂದರವಾಗಿ ರೂಪುಗೊಳ್ಳುತ್ತೆ ಅನ್ನೋದು ಪೋಷಕರು ಹಾಗೂ ವಿದ್ಯಾರ್ಥಿಗಳ ನಂಬಿಕೆ. ಆ ನಿಟ್ಟಿನಲ್ಲಿ ಸದಾ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಸಂಸ್ಥೆಯ ಹುಡುಕಾಟದಲ್ಲಿರ್ತಾರೆ. ನೀವು ಕೂಡ ಅದೇ ರೀತಿ ಮ್ಯಾನೇಜ್ಮೆಂಟ್ ಕೋರ್ಸ್ ಎಲ್ಲಿ ಮಾಡೋದು, ಇಂಜಿನಿಯರಿಂಗ್ ಎಲ್ಲಿ ಮಾಡಿದ್ರೆ ಬೆಟರು, ಜೊತೆಗೆ PG ಕೋರ್ಸಸ್ನ ಆಯ್ಕೆ ಯಾವ ಇನ್ಸ್ಟಿಟ್ಯೂಷನ್ ಕಡೆಗೆ ಆದರೆ ಉತ್ತಮ ಅನ್ನೋ ಒಂದಷ್ಟು ಗೊಂದಲ ಹಾಗೂ ಜಂಜಾಟದಲ್ಲಿದ್ರೆ ನಿಮ್ಮ ಎಲ್ಲಾ ಪ್ರಶ್ನೆಗೂ ಒನ್ ಸ್ಟಾಪ್ ಸೊಲ್ಯೂಷನ್ ಅಂತ ಹೇಳಿದ್ರೆ ಅದು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ. ಹಾಗಾದ್ರೆ ಇಲ್ಲಿ ಯಾವ ರೀತಿ ಕೋರ್ಸ್ಗಳನ್ನ ಕೊಡಲಾಗುತ್ತೆ, ಇಲ್ಲಿ ಓದೋದ್ರಿಂದ ವಿದ್ಯಾರ್ಥಿಗಳ ಭವಿಷ್ಯ ಹೇಗೆ ಸೆಕ್ಯೂರ್ ಅಂಡ್ ಸೇಫ್ ಆಗಿರುತ್ತೆ, ಜೊತೆಗೆ ಪ್ಲೇಸ್ಮೆಂಟ್ ವಿಚಾರದಲ್ಲೂ ಕೂಡ ಹೇಗೆ ಚಿಂತೆ ಇರಲ್ಲ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆಗೆ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಡೆಯಿಂದ ಪ್ರಿನ್ಸಿಪಲ್ ಆಗಿರುವಂತಹ ಡಾಕ್ಟರ್ ಇಂದುಮತಿ ಅವರಿದ್ದಾರೆ. ಸೊ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಿಕೊಂಡು ಸಾಕಷ್ಟು ಮಾಹಿತಿನ ಅವರಿಂದ ಪಡ್ಕೊಳ್ತಾ ಹೋಗೋಣ. ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೇಡಮ್, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಈ ಕಾರ್ಯಕ್ರಮಕ್ಕೆ ಬರೋಕ್ಕೂ ಮುಂಚೆ ನಾನು ಒಂದಷ್ಟು ಮಾಹಿತಿ ಕಲೆ ಹಾಕ್ತಾ ಇದೆ. ಅದರಲ್ಲಿ ಬಹಳಷ್ಟು ಟಾಪ್ ರೇಟೆಡ್ ಪ್ರತಿಷ್ಠಿತ ಅಂತೆಲ್ಲ ಕಾಣಿಸ್ತಾ ಇತ್ತು. ನಮಗೆ ವಿದ್ಯಾರ್ಥಿಗಳ ಆಸಕ್ತಿ ಕೂಡ ಜಾಸ್ತಿ ಇತ್ತು ಉಳಿದ ಇನ್ಸ್ಟಿಟ್ಯೂಷನ್ ಕಂಪೇರ್ ಮಾಡಿದ್ರೆ. ಯಾಕೆ, ಜೊತೆಗೆ ಯಾವ್ಯಾವ ಕೋರ್ಸಸ್ ಅನ್ನ ನೀವು ಇಲ್ಲಿ ಆಫರ್ ಮಾಡ್ತೀರಾ ಸ್ಟೂಡೆಂಟ್ಸ್ಗೆ ಅಂತ? ನಾವು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ UG ಮತ್ತು PG ಪ್ರೋಗ್ರಾಮ್ಸ್ ಆಫರ್ ಮಾಡ್ತೀವಿ. ಪ್ಲಸ್ 8 ರಿಸರ್ಚ್ ಸೆಂಟರ್ಸ್ ಕೂಡ ಇದೆ. UG ಪ್ರೋಗ್ರಾಮ್ ಹೇಳೋದಾದ್ರೆ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್ ಇನ್ ಇಂಜಿನಿಯರಿಂಗ್, AI/ML, ಕಂಪ್ಯೂಟರ್ ಸೈನ್ಸ್ ವಿತ್ IoT, ಬ್ಲಾಕ್ ಚೈನ್ ಅಂಡ್ ಸೈಬರ್ ಸೆಕ್ಯೂರಿಟಿ, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್, ಎಲೆಕ್ಟ್ರಿಕಲ್ ಎಲೆಕ್ಟ್ರಾನಿಕ್ಸ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಇವೆಲ್ಲ UG ಕೋರ್ಸಸ್. ಮತ್ತು PG ಕೋರ್ಸಸ್ ಹೇಳೋದಾದ್ರೆ MBA, MCA, MTech ಇನ್ ಕಂಪ್ಯೂಟರ್ ಸೈನ್ಸ್, ಹಾಗೂ ಈ ವರ್ಷದಿಂದ ಒಂದು ಹೊಸ MTech ಕೋರ್ಸ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ, MTech ಇನ್ VLSI ಅಂಡ್ ಎಂಬೆಡೆಡ್ ಸಿಸ್ಟಮ್. ಒಂದು ಸ್ಟೂಡೆಂಟ್ ಒಂದು ಇಂಜಿನಿಯರಿಂಗ್ ಅಡ್ಮಿಷನ್ ತಗೊಂಡ್ರೆ ಅವರು PG ಕೋರ್ಸ್ ಮಾಡಿ PhD ಕೂಡ ಮಾಡೋಷ್ಟು ಫೆಸಿಲಿಟಿ ನಮ್ಮಲ್ಲಿದೆ. ಓಕೆ, ಅಲ್ಲಿನ ಕ್ಯಾಂಪಸ್ ಹೇಗಿದೆ, ಇನ್ಫ್ರಾಸ್ಟ್ರಕ್ಚರ್ ಹೇಗಿದೆ ಅನ್ನೋ ಪ್ರಶ್ನೆ ಬರುತ್ತೆ. ಯಾಕಂದ್ರೆ ಸ್ಟೂಡೆಂಟ್ಸ್ ಓದಬೇಕಾದ್ರೆ ಎಜುಕೇಶನ್ ಅಷ್ಟು ಇಂಪಾರ್ಟೆಂಟು, ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ಜೊತೆಗೆ ಕ್ಯಾಂಪಸ್, ಅದ್ರ ಬಗ್ಗೆ ಮಾಹಿತಿ ಕೊಡೋದಾದ್ರೆ ನಾವು ಕ್ಯಾಂಪಸ್ ಬಗ್ಗೆ ಮಾತಾಡೋದಾದ್ರೆ ಲೈಫ್ ಎಟ್ CI Tech ಅಂತ ಹೇಳ್ಬೋದು. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಬಂದು ಅಕಾಡೆಮಿಕ್ ಸೆಷನ್ಸ್ ಮಾತ್ರ ಅಲ್ಲ, ಇದು ಈಗಿನ ಕಾಲದಲ್ಲಿ ಏನು ಅಂದರೆ ಎಮರ್ಜಿಂಗ್ ಟೆಕ್ನಾಲಜೀಸ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಲರ್ನಿಂಗ್ ಎನ್ವೈರ್ಮೆಂಟ್ ಎಸ್ಟಾಬ್ಲಿಷ್ ಆಗಬೇಕು. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಟೀಚಿಂಗ್ ಮತ್ತು ಲರ್ನಿಂಗ್ ಎರಡು ಫೆಸಿಲಿಟಿಯೂ ಇದೆ. ಟೀಚಿಂಗ್ ಅನ್ನೋದು ತುಂಬ ನಾವು ಪ್ರಾಮುಖ್ಯತೆ ಕೊಡ್ತೀವಿ. ಲರ್ನಿಂಗ್ ಫೆಸಿಲಿಟಿ ಕೂಡ ತುಂಬ ಇದೆ. ಹೇಗೆ ಲರ್ನಿಂಗ್ ಫೆಸಿಲಿಟಿ ಇದೆ ಅಂತಂದರೆ ನಮ್ಮಲ್ಲಿ ಅಡ್ವಾನ್ಸ್ ರಿಸರ್ಚ್ ಲ್ಯಾಬ್ಸ್ ಇದೆ. ಒಂದು ಸ್ಟೂಡೆಂಟು ಈಗ ಪ್ರಾಜೆಕ್ಟ್ ಮಾಡೋದಕ್ಕೆ, ಇಂಟರ್ನ್ಶಿಪ್ ಮಾಡೋದಕ್ಕೆ ಇಂಡಸ್ಟ್ರೀಸ್ ಆನ್ ಕ್ಯಾಂಪಸ್ ಇದೆ. ಆದ್ದರಿಂದ ಏನಾಗುತ್ತೆ, ಸ್ಟೂಡೆಂಟ್ಸ್ಗೆ ತುಂಬ ಇಂಡಸ್ಟ್ರಿ ಕಲ್ಚರ್ ಕೂಡ ಎಸ್ಟಾಬ್ಲಿಷ್ ಆಗುತ್ತೆ. ಇದರಿಂದ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಬರೀ ಕ್ಲಾಸ್ ರೂಮ್ ಮತ್ತು ಲ್ಯಾಬ್ ಮಾತ್ರ ಅಲ್ಲ, ಬಿಯಾಂಡ್ ದಿ ಕರಿಕ್ಯುಲಮ್, ಬಿಯಾಂಡ್ ದ ಸಿಲೆಬಸ್ ಓದೋದಕ್ಕೆ ಮತ್ತು ಹ್ಯಾಂಡ್ಸ್ ಆನ್ ಲರ್ನಿಂಗ್ ಬೈ ಡೂಯಿಂಗ್ ಅದೊಂದು ಅಭ್ಯಾಸ ಮಾಡೋದಕ್ಕೆ ನಮ್ಮಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಫೆಸಿಲಿಟಿ ಪ್ರೊವೈಡ್ ಮಾಡೋದಾಗಿದೆ. ನೀವು ಟೀಚ್ ಮಾಡುವಂತಹ ಇನ್ಸ್ಟಿಟ್ಯೂಟ್ನಲ್ಲೇ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಜನರನ್ನ ಅಕಾಮಡೇಟ್ ಮಾಡುವಂತಹ ಸ್ಪೇಸ್ ಇದೆ ಆ ಕ್ಯಾಂಪಸ್ನಲ್ಲಿ ಅನ್ನೋದು ಪ್ರಶ್ನೆ ಇದೆ. ಕರೆಂಟ್ಲಿ ಇವಾಗ 3456 ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ. ಇನ್ನೂ ನಾವು ಅರೌಂಡ್ 500 ಪ್ಲಸ್ ಸ್ಟೂಡೆಂಟ್ಸ್ ಓದೋಷ್ಟು ಕೆಪಾಸಿಟಿ ಇದೆ. ಓಕೆ, ಒಂದು ಸ್ಟೂಡೆಂಟ್ ಓದ್ತಾರೆ ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ಅಷ್ಟೇ ಅವ್ರಿಗೆ ಇಂಪಾರ್ಟೆಂಟು, ಥಿಯರಿ ಅಷ್ಟೇ ಇಂಪಾರ್ಟೆಂಟು, ಪ್ರಾಕ್ಟಿಕಲ್. ಸೊ ಪ್ರಾಕ್ಟಿಕಲ್ ಆಗಿ ಅವ್ರಿಗೆ ಜಾಬ್ನ ಅನುಭವ ಬೇಕು, ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಬೇಕು ಅಂತ ಹೇಳಿದ್ರೆ ವಾಟ್ ಆರ್ ದ ಮೆಷರ್ಸ್ ದಟ್ ಇಸ್ ಇನ್ ಯುವರ್ ಇನ್ಸ್ಟಿಟ್ಯೂಟ್ ಅಂತ? ಈಗ ಇಂಡಸ್ಟ್ರಿ ಎನ್ವೈರ್ಮೆಂಟ್ಗೆ ಹೋಗಬೇಕು ಅಂತಂದ್ರೆ ಅವ್ರಿಗೆ ಬರೀ ಥಿಯರಿ ಕಲ್ತ್ರೆ ಸಾಧ್ಯ ಇಲ್ಲ. ಅವ್ರಿಗೆ ಪ್ರಾಕ್ಟಿಕಲ್ ಅಂದ್ರೆ ಹ್ಯಾಂಡ್ಸ್ ಆನ್ ಇರಬೇಕು. ಈಗಾಗಲೇ ನಾನು ಹೇಳ್ದಂಗೆ ಲರ್ನಿಂಗ್ ಬೈ ಡೂಯಿಂಗ್ ಅಂದ್ರೆ ಏನು, ಹ್ಯಾಂಡ್ಸ್ ಆನ್. ಸೊ ಪ್ರಾಜೆಕ್ಟ್ಸ್, ಮಿನಿ ಪ್ರಾಜೆಕ್ಟ್ಸ್, ಇಂಟರ್ನ್ಶಿಪ್, ಇವೆಲ್ಲ ಇಂಟರ್ನ್ಶಿಪ್ ಅವರು ಹುಡ್ಕೊಂಡು ಹೋಗೋ ನೆಸೆಸಿಟಿ ಇಲ್ಲ. ನಮ್ಮಲ್ಲಿ ಅರೌಂಡ್ 20 ಸ್ಟಾರ್ಟ್ಅಪ್ ಕಂಪನೀಸ್ ಇದೆ, ಮತ್ತೆ ಅರೌಂಡ್ 15 to 20 ಇಂಡಸ್ಟ್ರಿ ಆನ್ ಕ್ಯಾಂಪಸ್ ಇದೆ. ಪ್ಲಸ್ ಇಂಡಸ್ಟ್ರಿ ಎನ್ವೈರ್ಮೆಂಟ್ ಇರೋದ್ರಿಂದ ಅವ್ರಿಗೆ ತುಂಬ ಇಂಡಸ್ಟ್ರಿ ಎಕ್ಸ್ಪೋಜರ್ ಸಿಗೋದ್ರಿಂದ ಅವ್ರಿಗೆ ಹ್ಯಾಂಡ್ಸ್ ಆನ್ ಫೆಸಿಲಿಟೀಸ್ ಚೆನ್ನಾಗಿದೆ. ಪ್ಲಸ್ ಅಡ್ವಾನ್ಸ್ ರಿಸರ್ಚ್ ಲ್ಯಾಬ್ ಅಂತ ಹೇಳ್ತಾ ಇದೆ. ಇಟ್ ಇಸ್ ಎ ಡೆಡಿಕೇಟೆಡ್ ಸೆಂಟರ್ ವೇರ್ ಸ್ಟೂಡೆಂಟ್ಸ್ ಬಂದು ಪ್ರಾಜೆಕ್ಟ್ಸ್ ಮಾಡ್ಬೋದು ಆ್ಯಂಡ್ ಸ್ಪಾನ್ಸರ್ಡ್ ರಿಸರ್ಚ್ ಅಲ್ಲಿ ಇನ್ವಾಲ್ವ್ ಆಗ್ಬೋದು. ಕನ್ಸಲ್ಟೆನ್ಸಿ ಪ್ರಾಜೆಕ್ಟ್ಸ್ ನಮ್ಮಲ್ಲಿದೆ. ಮೋರ್ ದ್ಯಾನ್ 50 ಕಂಪನೀಸ್ ಜೊತೆ ಟೈಅಪ್ ಇರೋದ್ರಿಂದ ಸ್ಟೂಡೆಂಟ್ಸು, ಫ್ಯಾಕಲ್ಟಿ ಕನ್ಸಲ್ಟೆನ್ಸಿ ಪ್ರಾಜೆಕ್ಟ್ಸ್ ಅಲ್ಲಿ ಕೂಡ ಇನ್ವಾಲ್ವ್ ಆಗ್ತಾರೆ. ಓಕೆ, ಸಾಮಾನ್ಯವಾಗಿ ಇಂಡಸ್ಟ್ರೀಸ್ಗೆ ಒಳಗೆ ಹೋಗೋದಂಥ ಸಂದರ್ಭದಲ್ಲಿ 2-3 ತಿಂಗಳು ಅಲ್ಲಿ ನಮಗೆ ಟ್ರೈನಿಂಗ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ, ಆಮೇಲೆ ಸಿಗಲ್ಲ ಅನ್ನುವಂತಹ ಕೊರಗು ಕೂಡ ಅನೇಕ ವಿದ್ಯಾರ್ಥಿಗಳು ಪಾಸ್ಔಟ್ ಆದ್ಮೇಲೆ ಹೇಳಿದ್ದು ಇದೆ. ಸೊ ಈ ಕೊರಗನ್ನ ಹೋಗಲಾಡಿಸೋ ನಿಟ್ಟಿನಲ್ಲಿ ನಿಮ್ಮ ಇನ್ಸ್ಟಿಟ್ಯೂಟ್ ಹೇಗೆ ಕೈ ಜೋಡಿಸ್ತಾ ಇದೆ ಅಂತ? ಈ ಅಕಾಡೆಮಿಯ ಇಂಡಸ್ಟ್ರಿ ಗ್ಯಾಪ್
ಏನಿದೆಯೋ ಅದನ್ನ ಬ್ರಿಡ್ಜ್ ಮಾಡೋದಕ್ಕೆ ನಾವು ಸುಮಾರು ಎಮರ್ಜಿಂಗ್ ಟೆಕ್ನಾಲಜಿ ಕೋರ್ಸಸ್ ಮಾಡ್ತೀವಿ. ಇಟ್ ಇಸ್ ನಾಟ್ ನಾರ್ಮಲ್ ವರ್ಕ್ಶಾಪ್ ಸೆಮಿನಾರ್ ಆ ಥರ ಅಲ್ಲ. ಇಂಡಸ್ಟ್ರೀಸ್ ಅವರೇ ಬಂದು ಇಲ್ಲಿ ನಮಗೆ ಫೆಸಿಲಿಟೀಸ್ ಡೆವಲಪ್ ಮಾಡಿದ್ದಾರೆ. ಫಾರ್ಚೂನ್ 500 MNCs ಕಂಪನೀಸ್ ಹ್ಯಾವ್ ಎಸ್ಟಾಬ್ಲಿಷ್ ದೇರ್ ಲ್ಯಾಬ್ಸ್ ವಿತ್ ಹೈ ಎಂಡ್ ಟೆಕ್ನಾಲಜೀಸ್. ಅವರೇ ಇಂಡಸ್ಟ್ರಿ ಅವರೇ ಬಂದು ಟ್ರೈನ್ ಮಾಡ್ತಾ ಇದ್ದಾರೆ. ಅದರಿಂದ ಏನಾಗುತ್ತೆ, ನಮಗೆ ಪ್ಲೇಸ್ಮೆಂಟ್ ಆಪರ್ಚುನಿಟೀಸು ನಮ್ಮ ಸ್ಟೂಡೆಂಟ್ಸಿಗೆ ಚೆನ್ನಾಗಿರುತ್ತೆ. ಪ್ಲಸ್ ಎಮರ್ಜಿಂಗ್ ಟೆಕ್ನಾಲಜೀಸ್ ಎಲ್ಲರೂ AI, ML ಅಪ್ಲಿಕೇಶನ್ಸ್ ಅದ್ರ ಬಗ್ಗೆ ಮಾತಾಡಿದಾಗ, ಎಲೆಕ್ಟ್ರಾನಿಕ್ಸ್ ಅದ್ರ ಬಗ್ಗೆ ಮಾತಾಡಿದಾಗ ನಮ್ಗೇನಾಗುತ್ತೆ, ಮೆಕ್ಯಾನಿಕಲ್ IIoT ಲ್ಯಾಬ್ ಇದೆ. ಅದರಿಂದ ಸ್ಟೂಡೆಂಟ್ಸ್ಗೆ ಕರಿಕ್ಯುಲಮ್ ಡೆವಲಪ್ ಆಗಿದೆ, ವಿಚ್ ಇಸ್ ನಾಟ್ ಬೇಸ್ಡ್ ಆನ್ ಯೂನಿವರ್ಸಿಟಿ ಕರಿಕ್ಯುಲಮ್ ಅಲೋನ್, ವಿಚ್ ಇಸ್ ಬಿಯಾಂಡ್ ದ ಸಿಲೆಬಸ್. ಅದರಿಂದ ಅದು ನಾವು ಅಕಾಡೆಮಿಕ್ ಇಂಡಸ್ಟ್ರಿ ಗ್ಯಾಪ್ನ ನಾವು ಬ್ರಿಡ್ಜ್ ಮಾಡೋದಕ್ಕೆ ಅವಕಾಶ ಸ್ಟೂಡೆಂಟ್ಸ್ಗೆ ಕಲ್ಪಿಸ್ಕೊಳ್ತಿದ್ದೀವಿ. ಅದರಿಂದ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ಕೂಡ ಚೆನ್ನಾಗಿದೆ. ಪಾರ್ಷಿಯಲ್ ಫಂಡಿಂಗ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಹೇಳೋದಾದ್ರೆ, ಪಾರ್ಷಿಯಲ್ ಫಂಡಿಂಗ್ ಅಂದ್ರೆ ಇವಾಗ ಸ್ಟೂಡೆಂಟ್ಸ್ಗೆ ನಾವು ಪ್ರತಿ ವರ್ಷ ಕಾನ್ಫರೆನ್ಸ್ ಅಲ್ಲಿ ನಮ್ಮಲ್ಲೇ ಒಂದು ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತೀವಿ. IEEE ಸೊಸೈಟಿ ಇದೆ, CSI ಸೊಸೈಟಿ ಇದೆ, ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಪ್ರೊಫೆಷನಲ್ ಸೊಸೈಟೀಸ್ ಇದೆ. ಆ ಸೊಸೈಟೀಸ್ ಮೂಲಕ ನಾವು ನ್ಯಾಷನಲ್ ಕಾನ್ಫರೆನ್ಸ್ ಮಾಡ್ತೀವಿ. ನ್ಯಾಷನಲ್ ಕಾನ್ಫರೆನ್ಸ್ ಸ್ಟೂಡೆಂಟ್ಸ್ಗೆ ಏನಕ್ಕೆ ಮಾಡ್ತೀವಿ ಅಂತಂದ್ರೆ ಅವ್ರಿಗೆ ಒಂದು ಪೇಪರ್ ರೈಟಿಂಗ್ ಕೆಪಾಸಿಟಿ ಬರಬೇಕು ಅಂತ. ಪ್ಲಸ್ ನಾನು ಈಗಾಗಲೇ ಹೇಳ್ದಂಗೆ ಸ್ಟೂಡೆಂಟ್ಸು ಅಡ್ವಾನ್ಸ್ ರಿಸರ್ಚ್ ಲ್ಯಾಬ್ಸ್ ಅಲ್ಲಿ ವರ್ಕ್ ಮಾಡ್ತಾರೆ. ಪ್ಲಸ್ ಇಮರ್ಜಿಂಗ್ ಟೆಕ್ನಾಲಜೀಸ್ ಇಲ್ಲಿ ಟ್ರೈನಿಂಗ್ ತಗೋತಾರೆ ಬೇರೆ ಇಂಡಸ್ಟ್ರಿ ಎಸ್ಟಾಬ್ಲಿಷ್ ಲ್ಯಾಬ್ಸ್ ಅಲ್ಲಿ. ಅದರಿಂದ ಅವರು ಮಾಡಿರೋ ಪ್ರಾಜೆಕ್ಟ್ ಬಗ್ಗೆ ಅವರು ಪೇಪರ್ಸ್ ಬರೀತಾರೆ, ಟೆಕ್ನಿಕಲ್ ಪೇಪರ್ಸ್. ಅದು ಜರ್ನಲ್ಸ್ ಅಲ್ಲಿ ಪಬ್ಲಿಷ್ ಆಗುತ್ತೆ. ಅದಕ್ಕೆ ಪಾರ್ಷಿಯಲ್ ಫಂಡಿಂಗ್ ಕೂಡ ಫೆಸಿಲಿಟಿ ಇದೆ. ಪ್ಲಸ್ ಪ್ರಾಜೆಕ್ಟ್ಸ್ ನ ಪೇಟೆಂಟ್ಸ್ ಆಗಿ ಕನ್ವರ್ಟ್ ಮಾಡೋದಕ್ಕೂ ಸಹ ಮ್ಯಾನೇಜ್ಮೆಂಟ್ ಕಂಪ್ಲೀಟ್ ಸಪೋರ್ಟ್ ಕೊಡ್ತಾ ಇದ್ದಾರೆ. ಓಕೆ, ಕ್ಯಾಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಕಡೆಗೆ ಯಾಕೆ ಬರಬೇಕು ಜನ ಅಂತ ಹೇಳ್ತೀರಿ, ಅಥವಾ ವಿದ್ಯಾರ್ಥಿಗಳ ಆಯ್ಕೆ ಇದಾಗಿದ್ರೆ ಬೆಟರ್ ಅನ್ನೋದಕ್ಕೆ ಒಂದಿಷ್ಟು ರೀಸನ್ಗಳನ್ನು ಕೊಡೋದಾದ್ರೆ ಏನೇನು ರೀಸನ್ ಕೊಡ್ತೀರಿ ಅಂತ? ರೀಸನ್ ನಂಬರ್ 1 ನಾವು ಸ್ಟೂಡೆಂಟ್ ಸೆಂಟ್ರಿಕ್ ಅಂತ ಹೇಳಿದೆ. ಸೆಕೆಂಡ್ 1 ಲರ್ನಿಂಗ್ ಎನ್ವೈರನ್ಮೆಂಟ್ ಇದೆ. ಲರ್ನಿಂಗ್ ಎನ್ವೈರನ್ಮೆಂಟ್ ಅಂದ್ರೆ ಇವಾಗ ಸೆಲ್ಫ್ ಲರ್ನಿಂಗ್ ಕೂಡ ತುಂಬಾ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್ಗೆ. ಸೊ ಸೆಲ್ಫ್ ಲರ್ನಿಂಗ್ ಆಪರ್ಚುನಿಟೀಸ್ ಏನೇನು ಪ್ರೊವೈಡ್ ಮಾಡ್ತೀವಿ ಅಂದ್ರೆ ನಮ್ಮಲ್ಲಿ ಮೈಕ್ರೋಸಾಫ್ಟ್ ಎಜುಕೇಟರ್ಸ್ ಪ್ರೋಗ್ರಾಮ್ ಅಗ್ರಿಮೆಂಟ್ ಇದೆ. ಸೊ ಆನ್ಲೈನ್ ಸರ್ಟಿಫಿಕೇಶನ್ ಕೋರ್ಸಸ್, ಆಮೇಲೆ ಇಲ್ಲೇ ಎಕ್ಸಾಮಿನೇಷನ್ ಕೂಡ ಸ್ಟೂಡೆಂಟ್ಸ್ ಈ ವರ್ಷನೇ 1000 ಸ್ಟೂಡೆಂಟ್ಸ್ ಸರ್ಟಿಫಿಕೇಶನ್ಸ್ ಮಾಡಿದ್ದಾರೆ AI ಫಂಡಮೆಂಟಲ್ಸ್ ಬಗ್ಗೆ ಎಲ್ಲ. ಅದರಿಂದ ಅಲ್ಲಿ ನಮ್ಮ ಫ್ಯಾಕಲ್ಟಿ ಕೂಡ ಟ್ರೈನ್ ಆಗಿದ್ದಾರೆ, ಸ್ಟೂಡೆಂಟ್ಸ್ ಕೂಡ ಸರ್ಟಿಫಿಕೇಶನ್ಸ್ ಮಾಡೋದಕ್ಕೆ ಅವಕಾಶ ಇದೆ. ಸೊ ಫೆಸಿಲಿಟೀಸ್ ಇದೆ. ಪ್ಲಸ್ ಇನ್ಫೋಸಿಸ್ ಸ್ಪ್ರಿಂಗ್ ಬೋರ್ಡ್ ಇದೆ. ಪ್ಲಸ್ ಸೇಲ್ಸ್ ಫೋರ್ಸ್ ಇಂದ ವರ್ಕ್ಶಾಪ್ಸು ಟ್ರೈನಿಂಗ್ ಪ್ರೊವೈಡ್ ಮಾಡ್ತಾ ಇರೋದ್ರಿಂದ ಸೆಲ್ಫ್ ಲರ್ನಿಂಗ್ ಫೆಸಿಲಿಟಿ ತುಂಬಾ ಚೆನ್ನಾಗಿದೆ. ಸೊ ವಿಪ್ರೋ ಟ್ಯಾಲೆಂಟ್ ಸರ್ಚ್ ಪ್ರೋಗ್ರಾಮ್ ನಡೀತಾ ಇದೆ. ಅದರಲ್ಲಿ ಕೂಡ ಹೀಗೆ ಸ್ಟೂಡೆಂಟ್ಸ್ ಡಿಫ್ರೆಂಟ್ ಪ್ರೋಗ್ರಾಮ್ಸ್ ಅಲ್ಲಿ ಇನ್ವಾಲ್ವ್ ಆಗೋದ್ರಿಂದ ಡಿಸ್ಟ್ರಿಬ್ಯೂಟ್ ಆಗ್ತಾರೆ. ಅದರಿಂದ ಎಲ್ಲಾ ಸ್ಟೂಡೆಂಟ್ಸ್ಗೂ ಒಂದು ಸೆಲ್ಫ್ ಲರ್ನಿಂಗ್ ಫೆಸಿಲಿಟಿ ಅವಕಾಶನ ನಾವು ಮಾಡ್ಕೊಂಡಿದ್ದೀವಿ. ಓಕೆ, ಆಟೋನಮಸ್ ಬಾಡಿ ಆಗೋದ್ರ ಬಗ್ಗೆ ಏನ್ ಪ್ಲಾನ್ ಇದೆ ಅಂತ? ಅಟಾನಮಸ್ ಈ ವರ್ಷ ನಾವು ಶುರು ಮಾಡಬೇಕು ಅಂತ ಇದ್ದೀವಿ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಲ್ಲಿ. ಅಟಾನಮಸ್ ಅಂತಂದ್ರೆ ಈಗ ನಾನು ಹೇಳ್ದಂಗೆ ಇಂಡಸ್ಟ್ರಿ ಅಕಾಡೆಮಿಯ ಗ್ಯಾಪ್ ನ ಬ್ರಿಡ್ಜ್ ಮಾಡಬೇಕು ಅಂತ ಮೆನಿ ಕಂಪನೀಸ್ ಹೇಳ್ತಾರೆ. ಸೊ ಈಗ ಇಂಡಸ್ಟ್ರಿ ರೆಡಿ ಪ್ರೋಗ್ರಾಮ್ಸ್ ಸ್ಟೂಡೆಂಟ್ಸ್, ನೀವು ಅವಾಗಲೇ ಕೇಳ್ದಂಗೆ ಹೇಗೆ ನೀವು ಸ್ಟೂಡೆಂಟ್ಸು ಟ್ರೈನಿಂಗ್ಗೆ ಟೈಮ್ ವೇಸ್ಟ್ ಮಾಡದೆ ಇಮಿಡಿಯೇಟ್ಲಿ ಆನ್ ದ ಜಾಬ್ ರೆಡಿ ಇರ್ತಾರೆ ಅಂತ. ಸೊ ನಾವು ಪ್ಲಾನ್ ಮಾಡ್ತಿರೋ ಸಿಲೆಬಸ್ ಹೇಗಿದೆ ಅಂತಂದ್ರೆ ದೇ ಶುಡ್ ಬಿ ಇಂಡಸ್ಟ್ರಿ ರೆಡಿ. ಅಂದ್ರೆ ಇಲ್ಲೇ ಟ್ರೈನಿಂಗ್ ತಗೊಂಡು ನಮ್ಮ ಸಿಲೆಬಸ್ ಅಲ್ಲಿ ಕೂಡ ಇಂಡಸ್ಟ್ರಿ ಕನ್ಸಲ್ಟೇಷನ್ ತಗೊಂಡು ಕೂಡ ನಾವು ಇಂಡಸ್ಟ್ರಿ ರಿಲೇಟೆಡ್ ಸಿಲೆಬಸ್ ನ ಫ್ರೇಮ್ ಮಾಡ್ತಾ ಇರೋದ್ರಿಂದ ಈಗ ಪಾಸ್ ಔಟ್ ಆದ್ಮೇಲೆ 4 years ಅಲ್ಲಿ ಪಾಸ್ ಔಟ್ ಆದ್ಮೇಲೆ ದೇ ವಿಲ್ ಬಿ ರೆಡಿ ಫಾರ್ ಜಾಬ್, ಡೈರೆಕ್ಟ್ಲಿ ಫಾರ್ ದ ಜಾಬ್. ದಟ್ ಈಸ್ ದಿ ಅಡ್ವಾಂಟೇಜ್ ಆಫ್ ಅಟಾನಮಸ್ ವಿಚ್ ವಿ ಆರ್ ಪ್ಲಾನಿಂಗ್. ಸೊ ಸ್ಕಿಲ್ ಬೇಸ್ಡ್ ಕಡೆಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದೀನಿ ಅಂತ ಹೇಳಿದ್ರಿ. ನಾರ್ಮಲ್ ಟೀಚಿಂಗ್ ಲರ್ನಿಂಗ್ ಅದಲ್ಲದೆ ಸ್ಕಿಲ್ ಬೇಸ್ಡ್ ವೇರೇನ್ ನಾನು ಎಮರ್ಜಿಂಗ್ ಟೆಕ್ನಾಲಜೀಸ್ ಬಗ್ಗೆ ಸ್ಕಿಲ್ ಬೇಸ್ಡ್ ಜಾಬ್ ರೆಡಿ, ಇಂಡಸ್ಟ್ರಿ ರೆಡಿ ಪ್ರೋಗ್ರಾಮ್ಸ್ ಮಾಡೋದ್ರಿಂದ ಅದನ್ನ ಅಟಾನಮಸ್ ಅಲ್ಲಿ ನಾವು ಅದನ್ನ ಇಂಟಿಗ್ರೇಟ್ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಪ್ರತಿಷ್ಠಿತ ಇನ್ಸ್ಟಿಟ್ಯೂಷನ್ಗಳಲ್ಲಿ ಪ್ಲೇಸ್ಮೆಂಟ್ ಆಗೋದು ದೊಡ್ಡ ವಿಚಾರ ಅಲ್ಲ, ಪ್ಲೇಸ್ಮೆಂಟ್ಸ್ ಆಗ್ತಾನೆ ಇರುತ್ತೆ. ನಿಮ್ಮಲ್ಲಿ ಪ್ಲೇಸ್ಮೆಂಟ್ ಲೆಕ್ಕಾಚಾರದಲ್ಲಿ ಯಾವ ರೀತಿ ಬೇರೆ ಇನ್ಸ್ಟಿಟ್ಯೂಷನ್ ಕಂಪೇರ್ ಮಾಡಿದ್ರೆ ಇನ್ಕ್ರೀಸ್ ಆಗ್ತಾ ಇದೆ, ಆಮೇಲೆ ಎಷ್ಟು ಕಂಪನಿಗಳು ಪ್ಲೇಸ್ಮೆಂಟ್ ವಿಚಾರದಲ್ಲಿ ಪಾಲ್ಗೊಳ್ಳುತ್ತೆ ಅಂತ ಹೇಳಿ ಸ್ಟೂಡೆಂಟ್ಸ್ಗೆ ಯಾವ ರೀತಿ ಆಪರ್ಚುನಿಟಿ ಇದೆ ಅಂತ? ಪ್ಲೇಸ್ಮೆಂಟ್ ಅಂಡ್ ಟ್ರೈನಿಂಗ್ ಅನ್ನೋದೊಂದು ಸಾಫ್ಟ್ ಸ್ಕಿಲ್ಸ್ ಟ್ರೈನಿಂಗ್ ಸೆಂಟರ್ ಅವ್ರ ಕೆರಿಯರ್ ಗೈಡೆನ್ಸ್ ಸೆಲ್ ಅನ್ನೋದು ಸೆಪರೇಟ್ ಆಗಿದೆ ನಮ್ಮಲ್ಲಿ ಇನ್ಸ್ಟಿಟ್ಯೂಷನ್ ಅಲ್ಲಿ. ಅದಕ್ಕೇನೆ ಒಬ್ಬರು ಹೆಡ್ ಇದ್ದಾರೆ, ಡೈರೆಕ್ಟರ್ ಪ್ಲೇಸ್ಮೆಂಟ್ HR ಒಬ್ಬರಿದ್ದಾರೆ. ಅವ್ರು ಏನು ಮಾಡ್ತಾರೆ ಅಂತಂದ್ರೆ ಈಗ ಪಾಸ್ ಔಟ್ ಸ್ಟೂಡೆಂಟ್ಸ್ ಮಾತ್ರ, ಪಾಸ್ ಆಗಿರೋ ಸ್ಟೂಡೆಂಟ್ಸ್ ಅಥವಾ ಕರೆಂಟ್ ಸ್ಟೂಡೆಂಟ್ಸ್ ಮಾತ್ರ ಅಲ್ಲದೆ ಈಗ 2-3 ವರ್ಷದಿಂದ ಪಾಸ್ ಔಟ್ ಆಗಿ ಜಾಬ್ ಇಲ್ಲದೆ ಅಕಸ್ಮಾತ್ ಸೆಟಲ್ ಆಗಿಲ್ಲದೆ ಇದ್ರೆ ಅವ್ರುಗಳು ಕೂಡ ನಾವು ಅವಕಾಶ ಕೊಡ್ತೀವಿ.
ಪ್ಲಸ್ ಕಂಟಿನ್ಯೂಸ್ ಟ್ರೈನಿಂಗ್ ಇದೆ, ಪ್ರೀ ಅಸೆಸ್ಮೆಂಟ್ ಇದೆ, ಪೋಸ್ಟ್ ಅಸೆಸ್ಮೆಂಟ್ ಇದೆ, ಡ್ಯೂರಿಂಗ್ ದಿ ಪ್ಲೇಸ್ಮೆಂಟ್ ಈಗ ಅಸೆಸ್ಮೆಂಟ್ ಮಾರ್ಕ್ಸ್ ನೋಡಿಕೊಂಡು ಅಸೆಸ್ಮೆಂಟ್ ಅವ್ರು ಏನು ಸ್ಕೋರ್ ತಗೊಂಡಿದ್ದಾರೆ ಅದರ ಪ್ರಕಾರ ಫರ್ದರ್ ಟ್ರೈನಿಂಗ್ ಫೆಸಿಲಿಟಿ ಪ್ರೊವೈಡ್ ಮಾಡ್ತೀವಿ. ಅದರಿಂದ ಏನಾಗುತ್ತೆ 95% to 98% ಸ್ಟೂಡೆಂಟ್ಸ್ ಪ್ಲೇಸ್ ಆಗ್ತಾರೆ. ಆಲ್ಮೋಸ್ಟ್ 175+ ಕಂಪನೀಸ್ ನಮ್ಮ ರೋಲಲ್ಲಿ ಇದ್ದಾರೆ ಅಂಡ್ ಪ್ರತಿ ವರ್ಷ ನ್ಯೂ ಕಂಪನೀಸ್ ಆಡ್ ಆಗ್ತಾ ಇದ್ದಾರೆ. ಅದರಿಂದ ಪ್ಲೇಸ್ಮೆಂಟ್ ಆಪರ್ಚುನಿಟೀಸ್ ತುಂಬಾ ಚೆನ್ನಾಗಿದೆ. ಇಂಡಸ್ಟ್ರಿ ಎನ್ವಿರಾನ್ಮೆಂಟೇ ಕ್ರಿಯೇಟ್ ಮಾಡಿದೀವಿ ನೀವು ಅಂತ ಹೇಳ್ತಾ ಇದ್ರಿ ಈಗಷ್ಟೇ ಆರಂಭದಲ್ಲಿ. ಸೊ ಎಷ್ಟು ಜನ ಕಂಪನೀಸ್ ಇಲ್ಲೂ ಕೂಡ ಟೈಅಪ್ ಆಗಿದ್ದಾರೆ ಮತ್ತು ಅದು ಹೇಗೆ ವರ್ಕೌಟ್ ಆಗುತ್ತೆ, ಆ ಅಟ್ಮಾಸ್ಫಿಯರ್ ಬಗ್ಗೆ ನಾವೆಲ್ಲೂ ಕೇಳಿಲ್ಲ ಹಿಂದೆ. ಯೂಶಲಿ ಕಳಿಸ್ತಾರೆ, ಆಂಟ್ರಪ್ರಿನರ್ಶಿಪ್ ಹೆಂಗಿರುತ್ತೆ ಅನ್ನೋದ್ರ ಐಡಿಯಾನ ಒಂದು ಸ್ವಲ್ಪ ತಿಳಿಸ್ಕೊಡ್ತಾರೆ, ಒಂದು ಟ್ರಿಪ್ ಥರ ಇರುತ್ತೆ. ಬಟ್ ನಿಮ್ಮಲ್ಲಿ ಕ್ಯಾಂಪಸ್ ಒಳಗೆ ನಾವು ಅಂಥದ್ದೊಂದು ಫೆಸಿಲಿಟಿನ ಸೆಟಪ್ ಮಾಡಿದ್ದೀರಿ ಅಂದಾಗಲೇ ಅದೊಂದು ಕುತೂಹಲ ಇತ್ತು. ಸೊ ಹೇಗೆ, ಯಾರು ಈ ಐಡಿಯಾ ಜೊತೆಗೆ ಬಂದಿತ್ತು, ಈಗ ಅದು ಹೇಗೆ ವರ್ಕೌಟ್ ಆಗ್ತದೆ, ಜನರಿಗೆ ಹೇಗೆ ಉಪಯೋಗ ಆಗ್ತಾ ಇದೆ, ಸ್ಪೆಷಲಿ ಸ್ಟೂಡೆಂಟ್ಸ್ಗೆ ಅಂತ? ನಾವು ಸ್ಟೂಡೆಂಟ್ಸ್ ಕೇಳಿದ್ರೆ ನೀವೇನಾಗಬೇಕು ಅಂತಂದರೆ, ಒಬ್ಬರು ಹೇಳ್ತಾರೆ ನಾವು ಹೈಯರ್ ಸ್ಟಡೀಸ್ಗೆ ಹೋಗ್ತೀವಿ, ಇನ್ನೊಬ್ಬರು ನಮಗೆ ಒಳ್ಳೆ MNCಲಿ ಜಾಬ್ ಬೇಕು, ಕೆಲವರು ನಂದೇ ಒಂದು ಸ್ಟಾರ್ಟಪ್ ಇರಬೇಕು, ನಾನೇ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕು, ದಟ್ ಈಸ್ ಮೈ ಡಿಸೈರ್ ಅಂತಾರೆ. ಸೊ ಆ ಫೆಸಿಲಿಟಿನ ಇನ್ಫ್ರಾಸ್ಟ್ರಕ್ಚರ್ ಅರೌಂಡ್ 10,000 ಸ್ಕ್ವೇರ್ ಫೀಟ್ ಏರಿಯಾಲಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ ನಮ್ಮ ಇನ್ಸ್ಟಿಟ್ಯೂಷನಲ್ಲಿ. ಅದರಿಂದ ಏನಾಗುತ್ತೆ ಅಂದರೆ ಸ್ಟೂಡೆಂಟ್ಸ್ಗೆ ಮೊದಲಿಂದಾನು ಫಸ್ಟ್ ಇಯರ್ ಇಂದಾನೆ ಸ್ಟೂಡೆಂಟ್ಸ್ನ ಐಡೆಂಟಿಫೈ ಮಾಡ್ತೀವಿ. ಅದರಲ್ಲಿ ಮೆಂಟರ್ಸ್ ಇದ್ದಾರೆ. ಮೆಂಟರ್ಸ್ ಆರ್ ಫ್ರಮ್ ಇಂಡಸ್ಟ್ರೀಸ್, ಫ್ರಮ್ ಟಾಪ್ ಲೆವೆಲ್ ಇನ್ಸ್ಟಿಟ್ಯೂಷನ್ಸ್. ಅಲ್ಲಿಂದ ಬಂದು ಏನು ಮಾಡ್ತಾರೆ, ಸ್ಟಾರ್ಟಿಂಗ್ ಫ್ರಮ್ ವಾಟ್ ಈಸ್ ಎಂಟರ್ಪ್ರಿನರ್ಶಿಪ್, ಆಮೇಲೆ ಬಿಸ್ನೆಸ್ ಪ್ಲಾನ್ ಹೆಂಗೆ ಮಾಡಬೇಕು, ಟೆಕ್ನಾಲಜಿ ಹೆಂಗೆ ಎನೇಬಲ್ ಮಾಡಬೇಕು, ಯಾವ ಥರ ಪ್ರಾಡಕ್ಟ್ಸ್ ಇರುತ್ತೆ, ಆ ಥರ ಎಲ್ಲ ಟ್ರೈನಿಂಗ್ ಫ್ರಮ್ ಫಸ್ಟ್ ಇಯರ್ ಇಂದ ಇರುತ್ತೆ. ಸೊ ಈಗಾಗಲೇ ಅರೌಂಡ್ 10 ಕಂಪನೀಸ್ ಸ್ಟೂಡೆಂಟ್ಸು ಸ್ಟಾರ್ಟ್ಅಪ್ ಕಂಪನೀಸ್ನ ಈಗಾಗಲೇ ಅವರು ಫೈನಲ್ ರಿಜಿಸ್ಟ್ರೇಷನ್ ಸ್ಟೇಜಲ್ಲಿ ಇದ್ದಾರೆ. ಇದೆಲ್ಲ ನಾವು ಮೆಂಟರಿಂಗ್ ಸಪೋರ್ಟ್ ಪ್ಲಸ್ ಟೆಕ್ನಾಲಜಿ ರಿಲೇಟೆಡ್ ಸಪೋರ್ಟ್ ಕೊಡೋದ್ರಿಂದ, ಪ್ಲಸ್ ಇನಿಷಿಯಲ್ ಸೀಡ್ ಮನಿ ಕೊಡೋದ್ರಿಂದ, ಆಮೇಲೆ ಬೇರೆ ಬೇರೆ ಅವಕಾಶ ಲೈಕ್ ವಿಚ್ ಆರ್ ದ ಸ್ಕೀಮ್ಸ್ ಅವೈಲಬಲ್ ಇನ್ DST, ಆ ಥರ ಎಲ್ಲ ಅವೇರ್ನೆಸ್ ಕೊಡೋದ್ರಿಂದ ಇದು ಸ್ಟೂಡೆಂಟ್ಸ್ಗೆ ಯಾರು ಸ್ಟಾರ್ಟಪ್ ಅನ್ನೋ ಡಿಸೈರ್ ಇರುತ್ತೋ ಅವ್ರಿಗೆ ಖಂಡಿತ ಇದೊಂದು ಉತ್ತಮ ಅವಕಾಶ ಕೊಟ್ಟಂಗಾಗತ್ತೆ. ಪ್ಲಸ್ ಇಂಡಸ್ಟ್ರೀಸ್ ಆನ್ ಕ್ಯಾಂಪಸ್ ಅಂತ ನಾನು ಹೇಳ್ತಾ ಇದ್ದಂಗೆ ಕೆಲವು ಕಂಪನೀಸ್ ಈಗಾಗಲೇ $1 billion ಕಂಪನೀಸ್ ಆಗಿದ್ದಾರೆ. ಪ್ಲಸ್ ಈಗ ಡ್ರೋನ್ ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಲೈಕ್ 3D ಪ್ರಿಂಟಿಂಗ್ ಲೈಕ್ ಜರ್ಮನ್ ಬೇಸ್ಡ್ ಕಂಪನಿ, ಪ್ಲಸ್ Fortune 500 ಕಂಪನೀಸ್ ಇರೋದ್ರಿಂದ ಅವ್ರೇನ್ ಮಾಡ್ತಾರೆ ಅಂದ್ರೆ ಅವರು ಸ್ವಲ್ಪ ರಿಯಲ್ ಟೈಮ್ ಪ್ರಾಬ್ಲಮ್ಸ್ನ ಕೊಡ್ತಾ ಇದ್ದಾರೆ ಸ್ಟೂಡೆಂಟ್ಸ್ಗೆ. ಅದರಿಂದ ಏನಾಗುತ್ತೆ, ಅವರು ಸಾಲ್ವ್ ಮಾಡಿದ್ಮೇಲೆ ಆ ಪ್ರಾಜೆಕ್ಟ್ ಅವರು ಮಾಡಿಕೊಟ್ಟಾಗ ಏನಾಗುತ್ತೆ, ಅವ್ರಿಗೆ ಕೂಡ ಪ್ಲೇಸ್ಮೆಂಟ್ ಅಲ್ಲೇ ಪ್ಲೇಸ್ ಆಗೋ ಆಪರ್ಚುನಿಟೀಸ್ ಇದೆ. ಇದರಿಂದ ಪ್ಲೇಸ್ಮೆಂಟ್ ಪ್ಲಸ್ ಸ್ಟಾರ್ಟ್ಅಪ್ ಕಂಪನೀಸ್ಗೆ ಅವಕಾಶ ಇದೆ. ಪ್ಲಸ್ ಇನ್ನೊಂದು ಏನಪ್ಪಾ ಅಂದ್ರೆ, ಈಗ ಯಾರು ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ಒಂದು ಹೈಯರ್ ಎಜುಕೇಶನ್ ಸೆಲ್ ಅಂತ ಒಂದು ಓಪನ್ ಮಾಡಿದ್ವಿ. ಈಗ ಫಾರ್ ಎಕ್ಸಾಂಪಲ್ ಒಂದು ಸ್ಟೂಡೆಂಟು ಅಬ್ರಾಡ್ US ಜರ್ಮನಿಗೋ ಹೈಯರ್ ಸ್ಟಡೀಸ್ಗೆ ಹೋಗ್ಬೇಕಾದ್ರೆ ಅವ್ರು ಯಾವ್ದಾರು ಒಂದು ಕನ್ಸಲ್ಟೆನ್ಸಿ ಆರ್ಗನೈಸೇಷನ್ಗೆ ಹೋಗಿ ಹೇಗೆ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಬರಿಬೇಕು, ಹೇಗೆ ರೆಸ್ಯೂಮ್ ಬರಿಬೇಕು ಅನ್ನೋದನ್ನ ಅವ್ರಿಗೆ ಪಾಪ ತುಂಬಾ ಓಡಾಡಬೇಕಾಗತ್ತೆ. ನಾವು ನಮ್ಮ ಸ್ಟೂಡೆಂಟ್ಸ್ಗೆ ಈ ತರ ನಾವು ಕೇಳಿದಾಗ ನಿಮ್ಗೆ ಏನ್ ಫೆಸಿಲಿಟಿ ಬೇಕು ಕಾಲೇಜಲ್ಲಿ, ನಮ್ಮ ಇನ್ಸ್ಟಿಟ್ಯೂಟ್ ಅಲ್ಲಿ ಅಂದಾಗ ಆ ತರ ಫೆಸಿಲಿಟಿ ವೇರ್ ನಾವು SOP ಅಂದ್ರೆ ಸ್ಟೇಟ್ಮೆಂಟ್ ಆಫ್ ಪರ್ಪಸ್, ನಮ್ ಫುಲ್ ಫ್ಲೆಜ್ಡ್ ರೆಸ್ಯೂಮ್ ಪ್ಲಸ್ ವೀಸಾ ಪ್ರಾಸೆಸ್, ಇದನ್ನೆಲ್ಲ ಏನಾದ್ರೂ ನಮ್ಗೊಂದು ಫೆಸಿಲಿಟಿ ಇದ್ರೆ ನಮ್ಮ ಕಾಲೇಜಲ್ಲಿ ತುಂಬಾ ಹೆಲ್ಪ್ ಆಗತ್ತೆ ಅಂತ ಹೇಳ್ತಾ ಇದ್ರು. ಆದ್ರಿಂದ ಈಗ ಒಂದು ಹೈಯರ್ ಎಜುಕೇಶನ್ ಸೆಲ್ ಅಂತ ಕೂಡ ಓಪನ್ ಮಾಡಿದೀವಿ, ವಿಚ್ ಇಸ್ ಇಟ್ ಈಸ್ ಮ್ಯಾನೇಜ್ ಬೈ ಕನ್ಸಲ್ಟೆನ್ಸಿ ಆರ್ಗನೈಸೇಷನ್. ಬಟ್ ನಮ್ಮಲ್ಲಿ ಫೆಸಿಲಿಟಿ ಕೊಟ್ಟಿದ್ದೀವಿ, ಫ್ರೀ ಫೆಸಿಲಿಟಿ. ಸ್ಟೂಡೆಂಟ್ಸ್ ಅಲ್ಲಿ ಅಪ್ರೋಚ್ ಮಾಡಿ ಅವರು ಅಪ್ ಟು ವೀಸಾ ಪರ್ಪಸ್ ಮಾಡೋವಷ್ಟು ಅವಕಾಶ ಕೂಡ ಸ್ಟೂಡೆಂಟ್ಸ್ಗೆ ಇದೆ. ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ನಾನು ಮಾಹಿತಿ ಕೊಡ್ತಾ ಇದ್ದೆ ವೀಕ್ಷಕರೇ. ಒಂದ್ ಕಡೆಗೆ ಇಂಜಿನಿಯರಿಂಗ್ ಜೊತೆಗೆ ಮ್ಯಾನೇಜ್ಮೆಂಟ್ ಕೋರ್ಸಸ್ಗಳಿಗೆ ಹೇಗೆ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಓದಿದ್ರೆ ಲಾಭ ಆಗುತ್ತೆ ಅನ್ನೋ ಮಾಹಿತಿಯನ್ನು ನಾನು ಕೊಡ್ತಾ ಇದ್ದೆ. ಈಗ ವಾಪಸ್ ಹೋಗ್ತೀನಿ ಮೇಡಮ್. ಇನ್ನೊಂದು ಪ್ರಶ್ನೆ ಅಂತ ಹೇಳಿದ್ರೆ, ನಾವಾಗಲೇ ಮಾತಾಡ್ತಾ ಇರ್ಬೇಕಾದ್ರೆ ನೀವು ಹೇಳ್ತಾ ಇದ್ರಿ ನಮ್ಮಲ್ಲೇ ಓದಿರೋ ಸ್ಟೂಡೆಂಟ್ಸು ಈಗ ನಮ್ಮ ಜೊತೆಗೆ ಕೆಲಸ ಮಾಡ್ತಾ ಇದ್ರೆ, ವಿಚ್ ಇಸ್ ಅ ವೆರಿ ಗ್ರೇಟ್ ಥಿಂಗ್. ಆಮೇಲೆ ನಮಗೂ ಒಂದು ಖುಷಿ ಇದೆ ಅವ್ರ ಜೊತೆಗೆ ವರ್ಕ್ ಮಾಡೋದಕ್ಕೆ ಅಂತ. ಸೊ ಅವ್ರ ಪಾತ್ರ ಏನು, ಹೌ ಇಸ್ ಇಟ್ ಇಸ್ ವೆರಿ ಯೂಸ್ಫುಲ್ ಅಂತ ಹೇಳ್ತೀರಾ ಅಂತ? ಈಗ ಫಾರ್ ಎಕ್ಸಾಂಪಲ್ 2023 or 2022 ಪಾಸ್ಡ್ ಔಟ್ ಸ್ಟೂಡೆಂಟ್ಸ್ ಕೆಲವರು
ಈಗ ಪ್ಲೇಸ್ಮೆಂಟ್ ಡೈರೆಕ್ಟ್ ಪ್ಲೇಸ್ಮೆಂಟ್ ಸಿಗ್ಬೇಕಾದ್ರೆ ಏನಾಗುತ್ತೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಅಂತ ಒಂದಿರುತ್ತೆ. ಅಂದ್ರೆ SLC PUC ಕೂಡ ಅವರು ಫಸ್ಟ್ ಕ್ಲಾಸ್ ಅಲ್ಲೇ ಪಾಸ್ ಆಗಿರ್ಬೇಕು. ಆ ತರ ಕೆಲವು ಸ್ಟೂಡೆಂಟ್ಸ್ಗೆ ಏನಾಗಿರುತ್ತೆ, ಬಿಕಾಸ್ ಆಫ್ ಸಮ್ ರೀಸನ್ ಅವರು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿರಲ್ಲ. ಅಂತವ್ರು ಏನ್ ಮಾಡ್ತಾರೆ, ಅವ್ರಿಗೆ ಪಾಪ ತುಂಬಾ ಜಾಬ್ಗೆ ಹುಡುಕೋ ಸ್ಥಿತಿಲಿ ಇರ್ತಾರೆ. ಸೊ ಇಲ್ಲಿ ನಮ್ಗೆ MNC ಅಂಡ್ ಇದು ಎಸ್ಟಾಬ್ಲಿಷ್ ಆಗಿರೋದ್ರಿಂದ ಅವ್ರಗಳಿಗೆ ತುಂಬಾ ಅವಕಾಶ ಸಿಕ್ಕಿದೆ. ಹೇಗೆ ಅಂದ್ರೆ ಅವ್ರಿಗೆ ಸ್ಟೂಡೆಂಟ್ಸ್ ಇವಾಗ ಅರೌಂಡ್ 140 ಜನ 140 ಸ್ಟೂಡೆಂಟ್ಸ್ ಕೂಡ ಇಲ್ಲಿ ಈಗಾಗಲೇ 2023 ಪಾಸ್ ಔಟ್ ಸ್ಟೂಡೆಂಟ್ಸ್ ಇಲ್ಲಿ ನಮ್ಮಲ್ಲೇ ಈ ಇಂಡಸ್ಟ್ರಿಲಿ ವರ್ಕ್ ಮಾಡ್ತಾ ಇದ್ದಾರೆ ಕ್ಯಾಂಪಸ್ ಅಲ್ಲಿ ವಿತ್ ಎ ಗುಡ್ ಸ್ಯಾಲರಿ ಆಲ್ಸೋ. ಅಂಡ್ ಇಂಟರ್ನ್ಶಿಪ್ ಆಪರ್ಚುನಿಟೀಸ್ ಕೂಡ MCA ಸ್ಟೂಡೆಂಟ್ಸ್ಗೆ ಪ್ಲಸ್ BE ಸ್ಟೂಡೆಂಟ್ಸ್ಗೆ ಪ್ರೊವೈಡ್ ಮಾಡಿದ್ದಾರೆ ಈ ಕಂಪನಿಯಿಂದ. ಅದರಿಂದ ಎಲಿಜಿಬಿಲಿಟಿ ಇಲ್ಲದೆ ಇರೋ ಸ್ಟೂಡೆಂಟ್ಸ್ ಕೂಡ ಅವ್ರಿಗೆ ಜಾಬ್ ಮಾಡೋ ಅವಕಾಶ ನಮ್ಮಲ್ಲಿ ಕಲ್ಪಿಸಿಕೊಟ್ಟಿದ್ದೀವಿ. ಓಕೆ, ಫೈನ್. ಇನ್ ಮ್ಯಾನೇಜ್ಮೆಂಟ್ ಕೋರ್ಸಸ್ಗೆ ಅಡ್ಮಿಷನ್ ಪ್ರಾಸೆಸ್ ಯಾವ ರೀತಿ ಇರುತ್ತೆ? ಯೂಶಲಿ ಪ್ರತಿಷ್ಠಿತ ಇನ್ಸ್ಟಿಟ್ಯೂಷನ್ಗಳು ಅಂತ ಹೇಳಿದ್ರೆ ಏನಾದರೂ ಮತ್ತೆ 2-3 ಎಂಟ್ರಿ ಟೆಸ್ಟ್ಗಳಿರುತ್ತಾ, ಹೇಗಿರುತ್ತೆ, ಮಾರ್ಕ್ಸ್ ಮಾತ್ರ ಸಾಕಾಗತ್ತಾ, ಅದೊಂದೇ ಕ್ರೈಟೀರಿಯಾನ ಅನ್ನೋ ಪ್ರಶ್ನೆಗಳು ಕೂಡ ಇರುತ್ತೆ. ಅದ್ರ ಬಗ್ಗೆ ಉತ್ತರ ಕೊಡೋದಾದ್ರೆ ಮ್ಯಾನೇಜ್ಮೆಂಟ್ ಮತ್ತು PGCET ಅವರು 2 ಕ್ಯಾಟಗರಿ ಇರುತ್ತೆ. ಬಟ್ PGCETಗೆ ಒಂದು ನಾವು ಫೆಸಿಲಿಟಿ ಕೊಡೋದು ಸ್ಟೂಡೆಂಟ್ಸ್ಗೆ ಅಂದ್ರೆ, ಈಗ ಯಾವುದೇ ಡಿಗ್ರಿ ಅವರು ಎಲಿಜಿಬಲ್ ಇರ್ತಾರೆ PG ಕೋರ್ಸಸ್ಗೆ ಹೋಗೋಕ್ಕೆ. ಬಟ್ ಅಂದ್ರೆ ನಾನು MBA ಕೋರ್ಸ್ ನಾನು ಹೇಳ್ತಾ ಇರೋದು. ಆ MBAಗೆ ನಾವು ಏನ್ ಮಾಡ್ತೀವಿ, ಇಲ್ಲಿ ಕಾಲೇಜಲ್ಲಿ ಅಥವಾ ಇನ್ಸ್ಟಿಟ್ಯೂಟ್ ಅಲ್ಲಿ ನಾವು ಅದಕ್ಕೆ PGCET ಎಕ್ಸಾಮ್ ಬರೆಯೋದಕ್ಕೆ ಕೋಚಿಂಗ್ ಕ್ಲಾಸಸ್ ಕೂಡ ಕಂಡಕ್ಟ್ ಮಾಡ್ತೀವಿ. ಅದರಿಂದ ತುಂಬಾ ಜನಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಅವ್ರಿಗೆ PGCETಲಿ ರ್ಯಾಂಕಿಂಗ್ ಬಂದು ಅವರು ನಮ್ಮ ಕಾಲೇಜ್ ಸೆಲೆಕ್ಟ್ ಮಾಡಕ್ ಕೂಡ ಬೇರೇನು ಮ್ಯಾನೇಜ್ಮೆಂಟ್ ಫೀಸ್ ಕೊಡೋಕ್ಕಾಗದೇ ಇದ್ರೆ PGCETಯಿಂದ ಅಡ್ಮಿಷನ್ ತಗೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗಿದೆ. ಈಗ ಫಾರಿನಲ್ಲಿ ಹೈಯರ್ ಸ್ಟಡೀಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ ನಿಮ್ಮಲ್ಲೇ ಓದ್ತಾ ಇರೋ ಸ್ಟೂಡೆಂಟ್ಸ್ಗೆ. ಸೊ ಅವ್ರಿಗೆ ಯಾವ ರೀತಿ ನೀವು ತಯಾರಿ ಜೊತೆಗೆ ಹೆಲ್ಪ್ ಮಾಡೋ ನಿಟ್ಟಿನಲ್ಲಿ ಏನು ಹೆಜ್ಜೆ ಇಡ್ತೀರಿ ಅನ್ನೋ ಪ್ರಶ್ನೆ. ಈಗ ಒಂದು ಹೈಯರ್ ಎಜುಕೇಶನ್ ಸೆಲ್ ಅಂತ ಒಂದು ಫೆಸಿಲಿಟಿ ಅಂತ ಹೇಳಿದೆ. ಅಲ್ಲಿ ಆ ನಮ್ದಲ್ಲಿ ಕೊಟ್ಟಿರೋ ಕಂಪನಿಯವರು ಈಗ GRE ಕ್ಲಾಸಸ್ ಪ್ಲಸ್ IELTS ಕ್ಲಾಸಸ್ ಕೂಡ ಅವರು ಸ್ಟೂಡೆಂಟ್ಸ್ ಎನ್ರೋಲ್ ಆಗ್ಬೋದು. ಬೇರೆ ಫೆಸಿಲಿಟಿ ಲೈಕ್ SOP ರೆಸ್ಯೂಮ್ ಬರೆಯೋ ಫೆಸಿಲಿಟಿ ಅಲ್ಲದೆ ಅವರು ಈ ತರ ಕೋಚಿಂಗ್ ಕ್ಲಾಸಸ್ ಕೂಡ ಅವರು ಪ್ರೊವೈಡ್ ಮಾಡ್ತಾರೆ. ಪ್ಲಸ್ ನಮಗೆ ಯಾರು ಸ್ಟೂಡೆಂಟ್ಸ್ ಗೇಟ್ ಎಕ್ಸಾಮ್ ಬರೀಬೇಕು, ನಮಗೆ ಗೇಟ್ ಹೇಗೆ ಇರುತ್ತೆ ಅದಕ್ಕೊಂಚೂರು ಪ್ರಿಪರೇಟರಿ ಕ್ಲಾಸಸ್ ಮಾಡ್ತೀರಾ ಅಂತ ನಮ್ಮ ಸ್ಟೂಡೆಂಟ್ಸ್ ಕೇಳಿದಾಗ ನಮ್ಮ ಫ್ಯಾಕಲ್ಟಿ ಮೆಂಬರ್ಸ್ ಗೇಟ್ ಕೋಚಿಂಗ್ ಕ್ಲಾಸಸ್ ಕೂಡ ಫ್ರೀ ಆಫ್ ಕಾಸ್ಟ್ ಮಾಡ್ತಾ ಇದ್ದಾರೆ. ಓಕೆ, ಇನ್ನು ಫ್ಯಾಕಲ್ಟಿ ಮೆಂಬರ್ಸ್ ಬಗ್ಗೆನೇ ಮಾತಾಡೋದಾದ್ರೆ ನಾವು, ಸೊ ಎಲ್ಲಿಂದ ತರ್ತಾ ಇದ್ದಾರೆ ಫ್ಯಾಕಲ್ಟಿ ಮೆಂಬರ್ಸ್, ಎಷ್ಟು ಎಕ್ಸ್ಪೀರಿಯನ್ಸ್ಡ್ ಇರ್ತಾರೆ, ಅವ್ರನ್ನೆಲ್ಲ ಹೇಗೆ ತರ್ತಾರೆ, ಜೊತೆಗೆ ಅವರು ನಮಗೆ ನಾರ್ಮಲ್ ಕ್ಲಾಸಸ್ಗೆ ಮಾತ್ರ ಸೀಮಿತ ಆಗ್ತಾರೆ ಅಥವಾ ನಮಗೆ ಡೌಟ್ಸ್ ಇರುತ್ತೆ, ಎಷ್ಟೊಂದು ಸಂದರ್ಭದಲ್ಲಿ ಈ ಕ್ಲಾಸಲ್ಲಿ ಕೇಳೋದಕ್ಕೆ ಮುಜುಗರ ಆಗಿರುತ್ತೆ, ಸೊ ನಮಗೆ ಸಪ್ರೇಟ್ ಕ್ಲಾಸ್ ತಗೊಳ್ಳೋ ನಿಟ್ಟಿನಲ್ಲಿ ಏನಾದರೂ ಸ್ಪೆಷಲ್ ಆಗಿ ನಮ್ಗೆ ಏನಾದರೂ ಅಸೈನ್ ಮಾಡ್ತಾರ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದಾದ್ರೆ, ಫ್ಯಾಕಲ್ಟಿ ತುಂಬಾ ಒಂಥರ ಹೋಮ್ಲಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಆಗಿದೆ, ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗಿದೆ. ಅದರಿಂದ ಫ್ಯಾಕಲ್ಟಿ ರಿಟೆನ್ಷನ್ ಇಸ್ ತುಂಬಾ ಚೆನ್ನಾಗಿದೆ ನಮ್ಮ ಕಾಲೇಜಲ್ಲಿ. ದೇರ್ ಈಸ್ ಫ್ಯಾಕಲ್ಟಿ ಡೈವರ್ಸಿಟಿ, ಅಂದ್ರೆ ಬೇರೆ ಬೇರೆ ಊರಿಂದ ಕೂಡ ಫ್ಯಾಕಲ್ಟಿಗಳು ಬಂದಿದ್ದಾರೆ ಅಂಡ್ ಎಲ್ಲಾರ್ಗು ಎಕ್ಸ್ಪೀರಿಯನ್ಸ್ ತುಂಬಾ ಚೆನ್ನಾಗಿದೆ. ನಮ್ಮಲ್ಲಿ ಏನು ಅಂದ್ರೆ ಹೈಲಿ ಎಕ್ಸ್ಪೀರಿಯನ್ಸ್ಡ್ ಫ್ಯಾಕಲ್ಟಿನ ತಗೋತೀವಿ ಅಂಡ್ ಕ್ವಾಲಿಫೈಡ್ ಆಸ್ ಎ ಟೀಚರ್ ಹೂ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಸ್ಟೂಡೆಂಟ್ಸ್ ಪ್ರಾಬ್ಲಮ್ ಅಂತವ್ರಿಗೆ ನಾವು ತುಂಬಾ ಅವಕಾಶ ಕೊಡ್ತೀವಿ. ಆದ್ರಿಂದ ನೀವು ಈಗ ಫಾರ್ ಎಕ್ಸಾಂಪಲ್ ಯಾರಿಗಾರ ಡೌಟ್ ಕ್ಲಿಯರಿಂಗ್ ಬೇಕು ಅಂತ ಇದ್ದಾಗ ಟ್ಯುಟೋರಿಯಲ್ ಕ್ಲಾಸಸ್ ಇದೆ, ಪ್ಲಸ್ 1-to-1 ಮೆಂಟರಿಂಗ್ ಇದೆ. ಅದರಿಂದ ಅವ್ರಿಗೆ ಕ್ಲಾಸಲ್ಲಿ ಏನಾದರೂ ಅವ್ರಿಗೆ ಸಂಕೋಚ ಆಗಿ ನಾವು ಡೌಟ್ ಕ್ಲಿಯರ್ ಮಾಡ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಫ್ಯಾಕಲ್ಟಿ ಅವ್ರು ಯಾವಾಗಲೂ ಅವೈಲಬಲ್ ಇರ್ತಾರೆ. ಸ್ಟೂಡೆಂಟ್ಸ್ ಡ್ಯೂರಿಂಗ್ ಬ್ರೇಕ್ ಹೋಗ್ಬೋದು ಅಥವಾ ಅವ್ರಿಗೆ ಯಾವಾಗ ಟೈಮ್ ಇದೆ ಕ್ಲಾಸ್ ಅವರ್ಸ್ ಅಲ್ಲದೆ ಅವರು ಫ್ಯಾಕಲ್ಟಿನ ಮೀಟ್ ಮಾಡಿ ಅವ್ರ ಡೌಟ್ಸ್ ಕ್ಲಿಯರ್ ಮಾಡಿ ಆ ಥರ ಅವಕಾಶ ಎಲ್ಲ ನಮ್ಮಲ್ಲಿ ಫ್ಯಾಕಲ್ಟಿ ತುಂಬಾ ಚೆನ್ನಾಗಿ ಪ್ರೊವೈಡ್ ಮಾಡ್ತಾರೆ. ಓಕೆ, ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಶುರು ಆದಾಗ್ಲಿಂದ ನೀವು ಸಾವಿರಾರು ವಿದ್ಯಾರ್ಥಿಗಳನ್ನ ನೋಡಿರ್ತೀರಿ ಆಬ್ವಿಯಸ್ಲಿ. ಬಟ್ ಈಗ ನನಗಿರೋ ಕುತೂಹಲ, ಅಡ್ಮಿಷನ್ ಟೈಮ್ ಅಂತ ಬಂದಾಗ ಯಾವ ಕೋರ್ಸ್ಗಳಿಗೆ ಹೆಚ್ಚು ಫೇಮಸ್ ಆಗಿದೆ ಅಂತ. ಐ ನೋ ಇಟ್ ಇಸ್ ವೆರಿ ಹಾರ್ಡ್ ಟು ಆನ್ಸರ್ ಬಿಕಾಸ್ ನೀವು ಹೇಳ್ತೀರಾ BE ಮತ್ತು ಎಲ್ಲದಕ್ಕೂ ಕೂಡ ಸೇಮ್ ರೀತಿಯಾದಂತಹ ಅಟೆನ್ಷನ್ ನಮಗೆ ಸಿಗ್ತಾ ಇದೆ ಸ್ಟೂಡೆಂಟ್ಸ್ ಇಂದ ಅಂತ. ಬಟ್ ಸ್ಟಿಲ್ ನಂಗೊಂದು ಪ್ರಶ್ನೆ ಕುತೂಹಲ ಏನು ಅಂತ ಹೇಳಿದ್ರೆ, ಯಾವ ಕೋರ್ಸ್ಗೆ ಹೆಚ್ಚು ಡಿಮ್ಯಾಂಡ್ ಇದೆ ನಿಮ್ಮ ಇನ್ಸ್ಟಿಟ್ಯೂಟ್ನಲ್ಲಿ, ಯಾವ್ದನ್ನ ಜಾಸ್ತಿ ಕೇಳ್ತಾರೆ ಬಂದು ಸ್ಟೂಡೆಂಟ್ಸ್ ಅಂತ? ಈಗ ಓವರ್ ಆಲ್ ಗ್ಲೋಬಲಿ ಇರೋದು IT ಕೋರ್ಸಸ್ಗೆ, ಬಟ್ ನಾವು ಮೆಕ್ಯಾನಿಕಲ್ ಅಂಡ್ ಸಿವಿಲ್ ಮಾತ್ರ ಬಿಟ್ಟಿಲ್ಲ. ಈಗ ಮೆಕ್ಯಾನಿಕಲ್ ಅಲ್ಲಿ ಕೂಡ ಈಗ ನಾವು ಸ್ಪೆಷಲ್ ಟ್ರೈನಿಂಗ್ ಕೊಡ್ತಾ ಇದೀವಿ. ಸ್ಪೆಷಲ್ ಟ್ರೈನಿಂಗ್ ಅಂದ್ರೆ ಇಂಡಸ್ಟ್ರಿಯಲ್ IoT
ಆ ಥರ 3D ಪ್ರಿಂಟಿಂಗ್ ಇವೆಲ್ಲ ಏನು ಅಂತಂದರೆ ರೋಬೋಟಿಕ್ಸ್, ಡ್ರೋನ್ ಟೆಕ್ನಾಲಜೀಸ್, ಎಲೆಕ್ಟ್ರಾನಿಕ್ಸ್ ಬೇಸ್ಡ್ ಪ್ರಾಜೆಕ್ಟ್ಸ್ ಆ ಥರ ಮಾಡ್ತಾ ಇರೋದ್ರಿಂದ ನಮ್ಮ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ ಕೂಡ ಒಳ್ಳೆ ಎಕ್ಸ್ಪೋಜರ್ ಸಿಗ್ತಾ ಇದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಡ್ರೋನ್ ಕಂಪನಿನೇ ನಮ್ಮಲ್ಲಿ ಕ್ಯಾಂಪಸ್ಸಲ್ಲಿ ಇದೆ. ಅವ್ರೇನ್ ಮಾಡ್ತಿದ್ದಾರೆ, ಡೆಡಿಕೇಟೆಡ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗೆ. ಸೊ ದಟ್ ಮೆಕ್ಯಾನಿಕಲ್ ಸ್ಟೂಡೆಂಟ್ಸ್ಗೂ ಕೂಡ ಈ ಸಲ ಮಾತಾಡೋಕೆ ಹೋದ್ರೆ 2022ಲಿ ನಮ್ಮ ಮೆಕ್ಯಾನಿಕಲ್ ಪ್ಲೇಸ್ಮೆಂಟ್ ಕೂಡ ತುಂಬಾ ಚೆನ್ನಾಗಿದೆ. ಆದ್ರಿಂದ ನಾವು IT ಕೋರ್ಸಸ್ ಆಫ್ ಕೋರ್ಸ್ ಡಿಮ್ಯಾಂಡ್ ಇರುತ್ತೆ. ಬಟ್ ಆದ್ರೆ ಈ ತರ ಮೆಕ್ಯಾನಿಕಲ್ ಅಲ್ಲಿ ನಾವು ಅಡಿಷನಲ್ ಸ್ಕಿಲ್ ಪ್ರೋಗ್ರಾಮ್ಸ್ ಕೊಡೋದ್ರಿಂದ ಮೆಕ್ಯಾನಿಕಲ್ ನಾವು ಡೆವಲಪ್ ಮಾಡಬೇಕು, ಅದಕ್ಕೂ ಚೆನ್ನಾಗಿ ಡಿಮ್ಯಾಂಡ್ ಬರಬೇಕು ಅಂತ ನಮ್ಮ ಆಸೆ. ಮೆಕ್ಯಾನಿಕಲ್ ಅಂಡ್ ಸಿವಿಲ್ ಅಲ್ಲಿ ಕೂಡ ರಿಲೇಟೆಡ್ ಟು ಕನ್ಸ್ಟ್ರಕ್ಷನ್ ಟೆಕ್ನಾಲಜಿ ಸುಮಾರು ಕೋರ್ಸಸ್, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ದಾರೆ. ಇಂಜಿನಿಯರಿಂಗ್ ಕೋರ್ಸಸ್ ಅಲ್ಲಿ ನಾರ್ಮಲಿ ಸಿವಿಲ್ ಮತ್ತೆ ಮೆಕ್ಯಾನಿಕ್ ಅನ್ನು ಆಪ್ಟ್ ಮಾಡೋರು ತುಂಬಾ ಕಡಿಮೆ ಅನ್ನೋ ಮಾತುಗಳು ಬಹಳ ವರ್ಷಗಳಿಂದ ಬರ್ತಾ ಇತ್ತು. ಬಟ್ ಈಗ ಚೇಂಜ್ ಆಗಿದೆ, ಆ ಪರ್ಸೆಪ್ಷನ್ ಚೇಂಜ್ ಆಗಿದೆ. ಬಟ್ ಹುಡುಗಿರು ಮೆಕ್ಯಾನಿಕ್ ಇರ್ಬೋದು ಅಥವಾ ಸಿವಿಲ್ ಕೋರ್ಸಸ್ ಇರ್ಬೋದು ತಗೊಳ್ಳೋದು ತುಂಬಾ ರೇರು ಅಂತ. ಬಟ್ ನಿಮ್ಮ ಇನ್ಸ್ಟಿಟ್ಯೂಷನ್ ಅಲ್ಲಿ ನೀವು ಆ ನಂಬರ್ಸ್ ನೋಡಿದಾಗ ಏನಾದ್ರು ಡಿಫ್ರೆನ್ಸ್ ಇದೆಯಾ, ಅಥವಾ ಇಲ್ಲ ನಮ್ಮಲ್ಲಿ ಚೆನ್ನಾಗಿದೆ ಆ ನಂಬರ್ಸ್ ಅಂತ ಹೇಳ್ತೀರಾ, ಹೇಗೆ ಅಂತ? ಇಲ್ಲ, ಮೆಕ್ಯಾನಿಕಲ್ ಸಿವಿಲ್ ಅಲ್ಲಿ ಹುಡುಗಿಯರು ಇದ್ದಾರೆ. ಈಗ ಮುಂಚೆ ಹುಡುಗಿಯರು ಸೇರ್ತಾ ಇರ್ಲಿಲ್ಲ, ಬಟ್ ಆದ್ರೆ ನಮ್ಮಲ್ಲಿ ನಾವೀಗ ನೋಡ್ತಾ ಇದ್ದಂಗೆ ಬ್ಯಾಚ್ ಬೈ ಬ್ಯಾಚ್ ಸ್ಟೂಡೆಂಟ್ಸ್, ಗರ್ಲ್ ಸ್ಟೂಡೆಂಟ್ಸ್ ಇನ್ಕ್ರೀಸ್ ಆಗ್ತಾ ಇದ್ದಾರೆ. ಓಕೆ, ಇನ್ನು ಪ್ರಾಕ್ಟಿಕಲ್ ಆಗಿ ನೀವು ಆಗ್ಲೇ ಹೇಳ್ತಾ ಇದ್ರಿ, ನಾವು ಅನೇಕ ಸೆಟಪ್ ಗಳನ್ನ ಮಾಡಿದೀವಿ ಆಲ್ರೆಡಿ ಕ್ಯಾಂಪಸ್ ನಲ್ಲಿ ಅಂತ ಹೇಳ್ಬಿಟ್ಟು. ಸೊ ಇದರ ಕ್ರಾಸ್ ಚೆಕ್ ಅಥವಾ ಮಾನಿಟರಿಂಗ್ ನ ಹೇಗೆ ಇನ್ಸ್ಟಿಟ್ಯೂಟ್ ಮಾಡುತ್ತೆ? ಚೆನ್ನಾಗಿ ಹೋಗ್ತಾ ಇದೆ, ಸಿಸ್ಟಮ್ ಚೆನ್ನಾಗಿ ರನ್ ಆಗ್ತಾ ಇದೆ? ಬಿಕಾಸ್ ಅದೇ ಇಂಪಾರ್ಟೆಂಟ್ ಪೋಷಕರಿಗೆ. ಓಕೆ, ಎಲ್ಲ ಇದೆ ಅಂತ ಸೇರಿಸ್ತಾರೆ, ಬಟ್ ಸಿಸ್ಟಮ್ ಚೆನ್ನಾಗಿ ರನ್ ಆಗ್ತಾ ಇದೆ, ಅದರ ಮೇಲ್ವಿಚಾರಣೆ ಹೇಗಾಗುತ್ತೆ, ಹೇಗೆ ಪ್ರಿನ್ಸಿಪಲ್ ಇರಬಹುದು ಅಥವಾ ಆಡಳಿತ ಮಂಡಳಿಯವರು ಇರ್ಬೋದು, ಹೇಗೆ ಇನ್ವಾಲ್ವ್ ಆಗ್ತಾರೆ, ಹೇಗೆ ಮಾನಿಟರ್ ಮಾಡ್ತಾರೆ ಅನ್ನೋ ಕುತೂಹಲ ಕೂಡ ಇರುತ್ತೆ. ಸೊ ನೀವು ಹೇಗೆ ರನ್ ಮಾಡ್ತಾ ಇದ್ದೀರಾ ಹೋಲ್ ಸಿಸ್ಟಮ್ನ ಅಂತ? ಇದು ಫ್ರೀಕ್ವೆಂಟ್ ಆಗಿ ಮ್ಯಾನೇಜ್ಮೆಂಟ್ ರಿವ್ಯೂಸ್ ಇರುತ್ತೆ ಡಿಪಾರ್ಟ್ಮೆಂಟ್ ವೈಸ್. ಪ್ಲಸ್ ನಮ್ಮಲ್ಲಿ ನಾನು ಆಸ್ ಎ ಪ್ರಿನ್ಸಿಪಲ್ ಎವ್ರಿ ವೀಕ್ಲಿ ಮೀಟಿಂಗ್ಸ್ ಇರುತ್ತೆ, ರಿವ್ಯೂ ಮೀಟಿಂಗ್ಸ್. ಪ್ಲಸ್ ನಾವು ಆ ವೀಕಲ್ಲಿ 15 days ಅಲ್ಲಿ ಏನ್ ಮಾಡಿದೀವಿ, ನೆಕ್ಸ್ಟ್ ಏನ್ ಮಾಡ್ಬೋದು, ಪ್ಲಸ್ ಇದನ್ನ ಏನೇನ್ ಪ್ರೋಗ್ರಾಮ್ಸ್ ರನ್ ಆಗ್ತದೆ, ಏನೇನ್ ಅಕಾಡೆಮಿಕ್ ಫೆಸಿಲಿಟಿ ಇದೆ ಅನ್ನೋದನ್ನ ನಾವು ಫ್ರೀಕ್ವೆಂಟ್ ಆಗಿ ಸ್ಟೂಡೆಂಟ್ಸ್ಗೆ, ಪೇರೆಂಟ್ಸ್ ಮೀಟಿಂಗ್ ಮಾಡ್ತಾ ಇರ್ತೀವಿ. ಸ್ಟೂಡೆಂಟ್ಸಿಗೆ ಕನ್ವೆ ಮಾಡ್ತೀವಿ, ಪೇರೆಂಟ್ಸ್ಗೂ ಕನ್ವೆ ಮಾಡ್ತೀವಿ. ಬಿಕಾಸ್ ಇದು ಸ್ಟೇಕ್ ಹೋಲ್ಡರ್ಸ್ ಇನ್ವಾಲ್ವ್ಮೆಂಟ್ ಚೆನ್ನಾಗಿದೆ ಅಂಡ್ ಅಲುಮ್ನೈ ಕಾಂಟ್ರಿಬ್ಯೂಷನ್ ಕೂಡ ಚೆನ್ನಾಗಿದೆ. ಅಲುಮ್ನೈ ಏನ್ ಮಾಡ್ತಾ ಇದಾರೆ ಅಂದ್ರೆ ಅವರೇ ಬಂದು ಈಗ CSI ಆಕ್ಟಿವಿಟೀಸ್ ಮಾಡ್ತಾ ಇದ್ದಾರೆ, ಪ್ಲಸ್ ವರ್ಕ್ಶಾಪ್ಸ್ ಮಾಡ್ತಾ ಇದ್ದಾರೆ. ಅಂಡ್ ನಮ್ಮಲ್ಲಿ ಈಗ ಇನ್ಟ್ಯೂಟ್ ಅನ್ನೋದು ಪ್ರತಿ ವರ್ಷ ನಡೆಯುತ್ತೆ, ಪ್ರಾಜೆಕ್ಟ್ ಎಕ್ಸಿಬಿಷನ್. ಆ ಪ್ರಾಜೆಕ್ಟ್ ಎಕ್ಸಿಬಿಷನ್ಗೆ ಜಡ್ಜ್ ಆಗಿ ಬರ್ತಾ ಇದ್ದಾರೆ. ಅದರಿಂದ ಅಲುಮ್ನೈ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಅದು ಇಂಟ್ರಾಕ್ಷನ್ ಫಾರ್ ದಿ ಕರೆಂಟ್ ಸ್ಟೂಡೆಂಟ್ಸ್ ಪ್ಲಸ್ ದಿ ಪಾಸ್ಟ್ ಔಟ್ ಸ್ಟೂಡೆಂಟ್ಸ್ ಆರ್ ಆಲ್ಸೋ ಗುಡ್. ರೈಟ್. ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಬಂದು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಗ್ಗೆ ಸಾಕಷ್ಟು ಮಾಹಿತಿನ ತಿಳಿಸ್ಕೊಟ್ರಿ ಮೇಡಮ್, ಧನ್ಯವಾದಗಳು. ನಮಸ್ಕಾರ. ಇನ್ನು ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಸಂಬಂಧಪಟ್ಟಂತಹ ಅಡ್ರೆಸ್ ಪ್ಲೇಟ್ ಬರ್ತಾ ಇದೆ, ಬನ್ನಿ ನೋಡ್ಕೊಂಡು ಬರೋಣ. ವೀಕ್ಷಕರೇ, ಎಜುಕೇಶನ್ ಇಸ್ ದ ಪಾಸ್ಪೋರ್ಟ್ ಟು ದ ಫ್ಯೂಚರ್ ಅಂತ ಹೇಳ್ತೀವಿ. ಸೊ ಉತ್ತಮ ಶಿಕ್ಷಣ ಸಂಸ್ಥೆಯಲ್ಲಿ ಶಿಕ್ಷಣವನ್ನ ಪೂರೈಸಿದ್ರೆ ನಮ್ಮ ಭವಿಷ್ಯ ಕೂಡ ಆಸ್ ಯೂಶುವಲ್ ಸೆಕ್ಯೂರ್ ಆಗಿರುತ್ತೆ ಅನ್ನೋದಕ್ಕೆ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅನದರ್ ಎಕ್ಸಾಂಪಲ್. ಸೊ ನೀವು ಕೂಡ ಮ್ಯಾನೇಜ್ಮೆಂಟ್ ಕೋರ್ಸ್ ಅಥವಾ BE ಮಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಆಯ್ಕೆ ಕೇಂಬ್ರಿಡ್ಜ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಆಗಿರಲಿ ಅನ್ನೋದು ಎಲ್ಲರ ಆಶಯ ಕೂಡ. ಇದಾಗಿತ್ತು ಇವತ್ತಿನ ವಿಶೇಷ. ನೆನಪಲ್ಲಿ ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.